ನಮಸ್ಕಾರ. ನಿಮ್ಮ ನ್ಯೂಸ್ ಪಾಯಿಂಟ್ಗೆ ಸ್ವಾಗತ. ನಾನು ಸಿನಪ್ ಹೊಸದೂರ್. ಈ ವಿಚಾರ ಏನಪ್ಪ ಅಂದರೆ, ರೈತ ಹೋರಾಟ ಮಾಡ್ಕೊಂಬಂದಿದ್ರು ಹಲವು ದಿನಗಳಿಂದ. ಅದು ಈಗ ಗೊಂದಲಮಯ ಆಗಿ ಸೃಷ್ಟಿಯಾಗಿದೆ. ಯಾಕೆ ಗೊಂದಲಮಯ ಅಂತ ಹೇಳ್ತೀನಿ. ಸೊ ಹಲವು ತಿಂಗಳಿಂದ ಏನು ರೈತರು ಹೋರಾಟ ಮಾಡ್ಕೊಂಬಂದಿದ್ರು, ಅದಕ್ಕೆ ಸರ್ಕಾರ ಕೈ ಬಿಟ್ಟಿದ್ದೀವಿ ಅಂದ್ಬಿಟ್ಟು ಒಂದು ನಿಟ್ಟಿನಲ್ಲಿ ನೋಟಿಫಿಕೇಷನ್ನ ವಾಪಸ್ ಪಡಿತೀವಿ ಅಂದ್ಬಿಟ್ಟು ಒಂದು ಪ್ರೆಸ್ ಮೀಟೆಲ್ಲ ಮಾಡಿ ಅದನ್ನು ವಾಪಸ್ ತೊಗೊಂಡ್ರು. ಆದರೆ ಸರ್ಕಾರ ಒಂದು ಗೊಂದಲಮಯ ಒಂದು ಹೇಳಿಕೆ ಕೊಟ್ಟು ಒಂದು ಇದು ಕೂಡ ಹೊಳಿಸಿದೆ, ಅಮೆಂಡ್ಮೆಂಟ್ ಕೂಡ ಹೊಳಿಸಿದೆ. ಏನಂತ ಅಮೆಂಡ್ಮೆಂಟ್ ಇದೆ ಅಂದರೆ, ರೈತರಾಗೆ ಬಂದು ನಮಗೆ ಜಮೀನು ಕೊಟ್ಟರೆ ಏನು SR ವ್ಯಾಲ್ಯೂ ಅಂದರೆ ಬುಕ್ ವ್ಯಾಲ್ಯೂ ಇದೆಯೋ ಅದಕ್ಕಿಂತ ಹೆಚ್ಚಾಗಿ ದುಡ್ಡು ಕೊಡ್ತೀವಿ, ಜೊತೆಗೇ ಅವ್ರಿಗೆ ಜಮೀನು ಕೂಡ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಆದರೆ ಇಲ್ಲಿ ರೈತರು ಏನು ಹೇಳ್ತಿದ್ದಾರೆ, ನಾವು ಕೊಡಲ್ಲ ಅಂದ್ಬಿಟ್ಟು ಒಮ್ಮತದಲ್ಲಿ ಹೋರಾಟ ಮಾಡಿದ್ದಾರೆ. ಆದರೆ ಈಗ ಕೆಲವರು ಒಳಗೇನೆ ಸರ್ಕಾರ ಜೊತೆ ಶಾಮೀಲಾಗುವಂಥದ್ದು ಚಾನ್ಸಸ್ ಜಾಸ್ತಿ ಇದೆ. ಸೊ ಎಲ್ಲೋ ಒಂದು ಕಡೆ ಒಂದ್ಸರಿ ಆಡಿ ಕೇಳ್ಕೊಂಬ. ತಾಲೂಕು ಚನ್ನರಾಯಪಟ್ಟಣ ಹೋಬಳಿ ಅಲ್ಲಿ ಕೈಗಾರಿಕಾ ಅಭಿವೃದ್ಧಿಗೆ ಪ್ರಿಲಿಮಿನರಿ ನೋಟಿಫಿಕೇಶನ್ ಮತ್ತು ಫೈನಲ್ ನೋಟಿಫಿಕೇಶನ್ ಎರಡನ್ನು ಕೂಡ ಇಶ್ಯೂ ಮಾಡಿತ್ತು. ರೈತರು ಮತ್ತು ಸಂಘಟನೆಗಳು, ಹೋರಾಟಗಾರರು ನಾವು ಜಮೀನು ಕೊಡ್ಲಿಕ್ಕಾಗಲ್ಲ, ಪ್ರಿಲಿಮಿನರಿ ನೋಟಿಫಿಕೇಶನ್ ಮತ್ತು ಫೈನಲ್ ನೋಟಿಫಿಕೇಶನ್ ಎರಡನ್ನು ಕೂಡ ಇಶ್ಯೂ ಮಾಡಿತ್ತು. ರೈತರು ಮತ್ತು ಸಂಘಟನೆಗಳು, ಹೋರಾಟಗಾರರು ನಾವು ಜಮೀನು ಕೊಡ್ಲಿಕ್ಕಾಗಲ್ಲ. ಕಾರಣ ಯಾಕಪ್ಪ ಅಂತಂದ್ರೆ, ಆ ಜಮೀನುಗಳಲ್ಲಿ ನಾವು ವ್ಯವಸಾಯ ಮಾಡ್ತಾ ಇದ್ದೀವಿ. ವ್ಯವಸಾಯವೇ ನಮ್ಮ ಮುಖ್ಯ ಕಸುಬು. ಮತ್ತೆ ಅವೇ ನಮ್ಮ ಜೀವನ ಆಧಾರ ಆಗಿರ್ತಕ್ಕಂಥದ್ದು. ಮತ್ತೆ ಬೆಂಗಳೂರಿಗೆ ಸಮೀಪ ಇರೋದ್ರಿಂದ, ಏರ್ಪೋರ್ಟ್ಗೆ ಸಮೀಪ ಇರೋದ್ರಿಂದ, ಮತ್ತೆ ಗ್ರೀನ್ ಬೆಲ್ಟ್ನಲ್ಲಿ ಇರೋದ್ರಿಂದ ಅವುಗಳನ್ನು ಸ್ವಾಧೀನಪಡಿಸ್ಕೊಳ್ಳಕ್ಕೆ ಹೋಗಬೇಡಿ ಅಂತೇಳಿ ಅವರು ವಿರೋಧವನ್ನು ವ್ಯಕ್ತಪಡಿಸಿದರು, ಪ್ರತಿಭಟನೆಯನ್ನು ಕೂಡ ಮಾಡಿದರು. ಸರ್ಕಾರ ಅವ್ರ ಜೊತೆಯಲ್ಲಿ 5-6 ಸಭೆಗಳನ್ನು ಮಾಡಿದೆ, ರೈತರ ಜೊತೆ ಮಾಡಿದೆ, ಹೋರಾಟಗಾರರ ಜೊತೆ ಎಲ್ಲ ಸಭೆಗಳನ್ನು ಮಾಡಿದೆ. ಅವರ ಅಹವಾಲುಗಳನ್ನು ಕೇಳಿದ್ದೀವಿ, ಸರ್ಕಾರದ ಅಹವಾಲನ್ನು ಕೇಳಿದ್ದೀವಿ, ರೈತರ ಅಹವಾಲನ್ನು ಕೇಳಿದ್ದೀವಿ, ಹೋರಾಟಗಾರರ ಅಹವಾಲನ್ನು ಕೇಳಿದ್ದೀವಿ. ಅಲ್ಲಿ ಜನಪ್ರತಿನಿಧಿಯಾದಂಥ KH ಮುನಿಯಪ್ಪನವರ ಅಭಿಪ್ರಾಯವನ್ನು ಕೂಡ ಪಡ್ಕೊಂಡಿದ್ದೀವಿ. ಈಗ ಬಿಡಿ, ಇವೆಲ್ಲ ಈಗ ಚರ್ಚೆ ಮಾಡೋದು ಬೇಡ. ರೈತರು ಹೋರಾಟದಲ್ಲಿ ಎಲ್ಲ ಪ್ರಗತಿಪರ ಸಂಘಟನೆಗಳೆಲ್ಲ ಭಾಗಿಯಾಗಿದ್ದವು, ಹೋರಾಟಗಾರರೆಲ್ಲ ಭಾಗವಹಿಸಿದ್ರು. ರೈತ ಸಂಘದವರು, ಕಮ್ಯುನಿಸ್ಟ್ ಪಾರ್ಟಿಯವರು, ಸಾಹಿತಿಗಳು, ಆಮೇಲೆ ಕಲಾವಿದರು, ರೈತ ಸಂಘಟನೆಗಳು, ದಲಿತ ಎಲೆ ಶಂಕರ್ ಬಂದೇ ಇಲ್ಲ, ಇವತ್ತು ಹಿಂದೂ ದರ ಬಂದಿದ್ದಾನೆ, ಗುರುಪ್ರಸಾದ್ ಬಂದಿದ್ದಾನೆ, ನಾಗರಾಜ್ ಇದ್ದಾನೆ, ಶಂಕರೇ ಪತ್ತೇಲ್ವಲ್ಲ. ಯಾಕೆ? ಆಮೇಲೆ ಎದ್ದೇಳು ಕರ್ನಾಟಕ ಜನಶಕ್ತಿ. ಬಹಳ ಈ ಸಾರಿ ಇದು ಒಂದು ವಿಶಿಷ್ಟವಾದಂಥ ಹೋರಾಟ, ಒಂಥರ ಐತಿಹಾಸಿಕವಾದಂಥ ಹೋರಾಟ ಅಂತ ಕರೆದ್ರೆ ತಪ್ಪಾಗಲಾರದು.
ಈ ಹೋರಾಟವನ್ನು ಮಾಡಿದ್ದಾರೆ. ಅದಕ್ಕೆ ಸರ್ಕಾರ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ, ಇವರೆಲ್ಲರ ಜೊತೆಲೂ ಕೂಡ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಕಳೆದ ಮೀಟಿಂಗು ಇಲ್ಲಿ ನಡೆಯಿದೆ, ಇದೇ ಜಾಗದಲ್ಲಿ ನಡೆಯಿತು. ಈ ಜಾಗದಲ್ಲಿ ನಡೆದಾಗ ನಮಗೆ 10 ದಿನ ಸಮಯ ಬೇಕು. 10 ದಿನ ಆದಮೇಲೆ ಮತ್ತೆ ಭೇಟಿ ಮಾಡೋಣ ಅಂತ ಹೇಳಿದ್ದೆ. ಹಾಗಾಗಿ ಇವತ್ತು ಭೇಟಿಯಾಗಿದ್ದೀವಿ. 1777 ಎಕರೆ 1777 ಎಕರೆ ಅದು ಅಂತಿಮ ಅಧಿಸೂಚನೆ ಆಗಿರ್ತಕ್ಕಂಥ ಲೆಕ್ಕ. ನಾವು ಈ ಜಮೀನನ್ನು ಸಂಪೂರ್ಣವಾಗಿ 1777 ಎಕರೆ ಜಮೀನನ್ನು ಅದಕ್ಕೆ ನೋಟಿಫಿಕೇಶನ್ ಏನು ಹೊರಡಿಸಿದ್ದು, ಅಂತಿಮ ನೋಟಿಫಿಕೇಶನ್ ಏನು ಹೊರಡಿಸಿದ್ದು ಸ್ವಾಧೀನಕ್ಕೆ, ಅದನ್ನು ಸಂಪೂರ್ಣವಾಗಿ ಕೈ ಬಿಟ್ಟಿದ್ದೇವೆ. ಆದರೆ ರೈತರು ಸ್ವಯಂ ಪ್ರೇರಿತರಾಗಿ ಕೊಡಲಿಕ್ಕೆ ಮುಂದೆ ಬಂದರೆ ಅಂಥ ಜಮೀನುಗಳನ್ನು ಒಪ್ಪಂದದ ಮೇಲೆ ತಗೊಳ್ತೀವಿ. ಬೈ ಕನ್ಸೆಂಟ್ ಒಪ್ಪಂದದ ಮೇಲೆ ತಗೊಳ್ತೀವಿ. ಅದನ್ನು ಯಾರೂ ತಡೆಯೋಕ್ಕಾಗಲ್ಲ. ಜಮೀನು ನಾವು ಕೊಡ್ತೀವಿ ಅಂತ ಬಂದಾಗ ನಾವು ತಗೊಳಕ್ಕೆ, ಯಾಕಂದರೆ ನಮಗೆ ಇಂಡಸ್ಟ್ರಿ ಬೆಳಿಬೇಕು ಅನ್ನೋದು ಭಾಳ ಉದ್ದೇಶ. ಇಂಡಸ್ಟ್ರಿಗೋಸ್ಕರ ತಗೊಂಡಿರ್ತಕ್ಕಂಥದ್ದು ಇದು ಜಮೀನು. ಅದಕ್ಕೋಸ್ಕರ ಇಂಡಸ್ಟ್ರಿ ಬೆಳವಣಿಗೆಗೆ ಇಂಥ ಜಮೀನುಗಳು ಬಂದರೆ ತಗೊಳ್ತೀವಿ. ಮತ್ತು ಅವರಿಗೆ ಸೂಕ್ತವಾದಂಥ ಪರಿಹಾರವನ್ನು ಕೊಡ್ತೀವಿ. ಸೂಕ್ತವಾದಂಥ ಪರಿಹಾರವನ್ನು ಕೊಡ್ತೀವಿ. ಮತ್ತು ಅಭಿವೃದ್ಧಿಪಡಿಸಿರ್ತಕ್ಕಂಥ ಜಮೀನು, ಡೆವಲಪ್ಡ್ ಲ್ಯಾಂಡ್, ಅದರಲ್ಲಿ 50% ಕೊಡ್ತಕ್ಕಂಥದ್ದನ್ನು ಕೂಡ ಮಾಡ್ತೀವಿ. ಯಾರು ಕೊಡಲಿಕ್ಕೆ ಒಪ್ಪಲ್ಲ ಅವ್ರ ಜಮೀನುಗಳನ್ನ ಬಿಟ್ಬಿಡ್ತೀವಿ. ಅಷ್ಟೇ ಅಲ್ಲ, ನೋಟಿಫಿಕೇಶನ್ನೇ ಕ್ಯಾನ್ಸಲ್ ಮಾಡ್ತೀವಿ. ನೋಟಿಫಿಕೇಶನ್ನೇ ಡ್ರಾಪ್ ಮಾಡ್ತೀವಿ. ಇಂಗ್ಲೀಷ್ನಲ್ಲಿ ಡ್ರಾಪ್, ಕನ್ನಡದಲ್ಲಿ ಕೈ ಬಿಡ್ತಾ ಇದ್ದೀವಿ. ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ. ಅದನ್ನು ರೈತ ಪ್ರತಿನಿಧಿಗಳಿಗೂ ತಿಳಿಸಿದ್ದೇನೆ. ಅವರು ಕೂಡ ಸ್ವಾಗತ ಮಾಡಿದ್ದಾರೆ, ಹೋರಾಟಗಾರರು ಸ್ವಾಗತ ಮಾಡಿದ್ದಾರೆ, ರೈತರು ಸ್ವಾಗತ ಮಾಡಿದ್ದಾರೆ, ಎಲ್ಲ ಸಂಘಟನೆಗಳು ಕೂಡ ಸ್ವಾಗತ ಮಾಡಿದ್ದಾರೆ. ಮತ್ತೆ ಯಾರು ವಾಲಂಟಿಯರ್ ಬರ್ತಾರೆ ಅವ್ರ ಜಮೀನುಗಳು ತಗೋತೀವಿ. Both the notification has been dropped. The notification entirely is dropped. Those who want to give lands to the government for the development of the industry, we will take such lands With consent. with consent. ಇದಕ್ಕೆ ಮಾತ್ರ ಸೀಮಿತವಾಗಿ, ದೇವನಹಳ್ಳಿಗೆ ಮಾತ್ರ ಸೀಮಿತವಾಗಿ, ದೇವನಹಳ್ಳಿಗೆ ಮಾತ್ರ ನೋಟಿಫಿಕೇಶನ್ಗೆ ಸೀಮಿತವಾಗಿ ನಾವು ನೋಡ್ತೀವ್ರಿ. ನಾವು ಎಲ್ಲ ಈಗಲೇ ಹೇಳ್ಬಿಡ್ಲ, ಒಂದು ಬೌಂಡ್ರಿ ಬರ್ತದ, ಅರ್ಧ ಬೌಂಡ್ರಿ ಬರ್ತದ, ಮಧ್ಯೆ ಬರ್ತದ ಅಂತ ಈಗಲೇ ಹೇಳಲ್ಲ. ಯಾರು ರೈತರು ಮುಂದೆ ಬರ್ತಾರೆ ಅವ್ರ ಆಡಿಯೋ ಕೇಳಿದ್ರಲ್ಲ. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತ ಮುಖಂಡರಾದಂಥ ನಾರಾಯಣ ರೆಡ್ಡಿ ಅವರು ನಿಮ್ಮ ನ್ಯೂಸ್ ಪಾಯಿಂಟ್ ಜೊತೆ ಮಾತಾಡಿದ್ದಾರೆ. ಅವ್ರು ಏನು ಹೇಳಿದ್ದಾರೆ, ಇದರ ಗೊಂದಲ ಹೇಗಿದೆ, ಯಾವ ರೀತಿ ಅದು ಪರಿಹಾರ ಸಿಗಬೇಕು ಮತ್ತು ಏನು ಮಾಡಬೇಕು ಅನ್ನೋದು ಅವರು ಒಂದಷ್ಟು ಮಾತಾಡಿದ್ದಾರೆ. ಇದನ್ನು ಕೂಡ ನೀವು ಕೇಳ್ಕೊಂಬನ್ನಿ. ಆಮೇಲೆ ನಾನು ಅದನ್ನು ಯಾಕೆ ಗೊಂದಲಮಯ ಆಯಿತು ಅನ್ನೋದನ್ನು ಒಂದು ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ.
ಹೇಗಿದ್ದೀರಾ? ಚೆನ್ನಾಗಿದೆ ಸರ್. ಮತ್ತೆ ಆರಾಮ ಸರ್? ಹಾಂ, ಆರಾಮು. ಏನಿಲ್ಲ, ಈಗ ನಾನು ಫೋನ್ ಮಾಡಿದ್ದು, ಈಗ ಈ ರೈತ ಹೋರಾಟ ಎಲ್ಲ ನಡೀತಲ್ಲ ಮೊನ್ನೆ ಚನ್ನಪಟ್ಟಣ ಮತ್ತೆ ದೇವನಹಳ್ಳಿದು. ಹಾಂ ಸೊ ಗೌರ್ಮೆಂಟ್ ಏನೋ ನೋಟಿಫಿಕೇಶನ್ ಹಿಂಪಡ್ಕೊಂತು. ಆದ್ರೆ ಒಂದು ಕಂಡೀಷನ್ ಹಾಕಿದೆ, ಬರೋರಿದ್ರೆ ಬರ್ಬೋದು, ಬಂದು ಕೊಟ್ರೆ ನಾವು ಅದು ಹೆಚ್ಚಿನ ಬೆಲೆಗೆ ತಗೋತೀವಿ, ಬರದೇ ಇದ್ದವರಿಗೆ ಅದು ನೋಟಿಫಿಕೇಶನ್ ಹಂಗೆ ಇರುತ್ತೆ, ಅದನ್ನ ಕಡ್ಡಾಯವಾಗಿ ಕೃಷಿ ಭೂಮಿಯಾಗಿ ಇರುತ್ತೆ ಅಂತೇಳಿ ಒಂದು ನೋಟಿಫಿಕೇಶನ್ ಹೊರಡಿಸಿದಾರಲ್ಲ ಈಗ, ಅಂದ್ರೆ ಒಂದು ಲೆಟರ್ ಅಲ್ಲಿ. ಹಾಂ ಸೊ ಇದರಲ್ಲಿ ರೈತರು ಯಾರಾದ್ರೂ ಹೋರಾಟಕ್ಕೆ ಹೋಗಿದ್ದವರು, ಇಲ್ಲಾಂದ್ರೆ ಅಲ್ಲಿ ರೈತರು ಯಾರಾದ್ರೂ ನಾವು ಕೊಡಕ್ ಮುಂದೆ ಇದೀವಿ ಇಲ್ಲ ಕೊಡ್ತೀವಿ ಅಂತ ಏನಾದ್ರು ಯಾರಾದ್ರೂ ಬಂದಿದಾರಾ? ಇಲ್ಲ, ಅದು ಒಳಗೊಳಗೆ ನಡೀತಾ ಇದೆ, ಇನ್ನು ಪಬ್ಲಿಕ್ ಬಂದಿಲ್ಲ. ಓಕೆ. ಇದಾರೆ, ಕೆಲವರು ಇದಾರೆ, ಹಾ ಹಾ ಇದ್ದೇ ಇರುತ್ತೆ ಹಾ ಒಂದು 10%. ಓಕೆ. ಒಂದ್ ವೇಳೆ ಒಂದ್ 10%. ಸರ್, ಈಗ ಏನಾಗುತ್ತೆ ಅಂದ್ರೆ ಒಂದ್ ವೇಳೆ ಏನ್ 10% ಅಂದ್ರೆ 10% ಅಲ್ಲಿ ಈಗ ಏನ ಕೊಡಕ್ ಒಪ್ಕೊಂಡ್ಬಿಟ್ರೆ ಉಳಿದವರ ಕತೆ ಏನು ಅಂತ. ಜಮೀನು ಹಂಗೆ ಇರುತ್ತೆ. ಅಲ್ಲ, ಈಗ ನೋಟಿಫಿಕೇಶನ್ ಹೊಡ್ಸಿದ್ಮೇಲೆ ಅದು ಒಂದು ಸ್ಟ್ರೆಚ್ ಅಲ್ಲೇ ಬೇಕಲ್ಲ ಸರ್. ಈಗ ಅವ್ರು ಏನು ನೋಟಿಫಿಕೇಶನ್ ಅಲ್ಲಿ ಇಷ್ಟು ಎಕರೆ ಅಂತ ಇರ್ತದೋ ಅಷ್ಟು ಎಕರೆ ಒಂದು ಸ್ಟ್ರೆಚ್ ಅಲ್ಲಿ ಬೇಕಲ್ಲ. ಅವಾಗ ಗೌರ್ಮೆಂಟ್ ಏನಾದ್ರು, ಸರ್ಕಾರ ಏನಾದ್ರು ಮತ್ತೆ ಅವ್ರಿಗೆ ಉಳಿದವ್ರಿಗೆ ಒತ್ತಡ ಹಾಕಿ ಅವ್ರು ಕೊಟ್ಟಿದ್ದಾರೆ ನೀವ್ಯಾಕೆ ಕೊಡ್ತಿಲ್ಲ ಅನ್ನೋ ರೀತಿ ಇಲ್ಲ ಏನಾದ್ರು? ಇಲ್ಲ ಇಲ್ಲ, ಅದು ಬರಲ್ಲ. ಒತ್ತಡ ಹಾಕಕ್ಕೆ ಅವ್ರಿಗೆ ರೈಟ್ಸ್ ಇರಲ್ಲ. ಹಾ. ಒತ್ತಡ ಹಾಕಕ್ಕೆ ರೈಟ್ಸ್ ಇರಲ್ಲ. ಮಾತಾಡಿದ್ದು ಹಂಗೆ ಅವತ್ತು, ಯಾರಿಗೂ ಒತ್ತಡ ಹಾಕಲ್ಲ, ಬೇಕಾದವ್ರು ಮಾರ್ಬೋದು ಅಂತ. ಓಕೆ. ಈಗ ನಮ್ದು ಈಗ 15 ವಿಶ್ವನಾಥ್ಪುರ ನೋಟಿಫಿಕೇಶನ್ ಆಗಿತ್ತು. ಓಕೆ. KSBಗೆ ಎಷ್ಟು ಎಕರೆ ಸರ್? ಅಲ್ಲಿ 400 ಚಿಲ್ಲರೆ. ಓಕೆ. ಅದರಲ್ಲಿ 200 ಚಿಲ್ಲರೆ ಗೃಹಲಕ್ಷ್ಮಿ ಅವ್ರಿಗೆ ಡಿನೋಟಿಫೈ ಮಾಡಿದ್ರು. ಅದ್ರ ಮೇಲೆ ನಾವು ಕೋರ್ಟ್ಗೆ ಹೋದ್ವಿ ಕೇಸ್ಗೆ. ಅವಾಗ ಕೆಲವು ಬಿಡುಗಡೆ ಆಯಿತು KSB ಇಂದ. ಇಲ್ಲ, ಪ್ರೈವೇಟ್ ಇಂದ ಎಲ್ಲ ಮಾರ್ಕೊಂಡ್ರು, ಪ್ರೈವೇಟ್ ಅವ್ರಿಗೆ ಕೊಟ್ಕೊಂಡ್ರು, JDಗೆ. ಪ್ರೈವೇಟ್ ಅವ್ರು ಕೊಟ್ರೆ ಏನಾಗ್ತದೆ ಅಂದ್ರೆ JDಗೆ 60% ಕೊಡ್ತಾರೆ, ಇವ್ರು 40% ಕೊಡ್ತಾರೆ. ಅದು ನಮ್ಗೆ ಲಾಭ ಅಂತ ಅಷ್ಟೇ. ಲಾಭ ಅಂತ ರೈತರು ಹೇಳೋದು. ಹೌದು. ಸೊ ಈಗ ಗೌರ್ಮೆಂಟ್ ಮೈಸೂರಲ್ಲಿ ಸಿದ್ದರಾಮಯ್ಯನಿಗೆ 50-50 ಕೊಟ್ಟವ್ರೆ. ಈ ಕೆಂಪೇಗೌಡ ಬಡಾವಣೆ, ಶಿವರಾಮ್ ಮತ್ಕರ್ ಬಡಾವಣೆ, ಇದೆಲ್ಲ 50-50 ಕೊಡ್ಬೋದಲ್ಲ. ಸಿಎಂ ಒಂದ್ ನ್ಯಾಯ, ನಮ್ಗೊಂದ್ ನ್ಯಾಯನಾ? ಸರ್ಕಾರ ಏನ್ ಹೇಳ್ತಿದೆ, 40% ನಿಮ್ಗೆ 60% ನಮ್ಗೆ ಅಂತ ಹೇಳ್ತಾ ಇದೆ. ಹೌದು. ಸೊ ಅದು ಬೇಡ ಅಂತ ನೀವು? ಹೌದು. 60% ಕೊಟ್ರೆ ಒಂದ್ ವೇಳೆ ರೈತರೆಲ್ಲ ಒಪ್ಕೋತಾರ, ಇಲ್ಲ 50% ಕೊಟ್ರೆ ಒಪ್ಕೋತಾರ? ಒಪ್ಕೊಂತಾರೆ ಅಂದ್ರೆ ಪೂರ್ತಿ ಅದು ಅವ್ರವ್ರ ಮನಸ್ಸಿಗೆ ಸಂಬಂಧಪಟ್ಟಿದ್ದು. ನನ್ನ ಅನಿಸಿಕೆ ಹೇಳಿದ್ ನಾನು. ಈಗ ಈ ಶಿವರಾಮ್ ಕಾರಂತ್ ಬಡಾವಣೆ ಮಾಡೋರಲ್ಲ ಇದರಲ್ಲಿ ಬೇಲ್ಕೆರೆಲ್ಲ, ಹೌದು, ಅಲ್ಲೆಲ್ಲ ಅಟ್ಲೀಸ್ಟ್ ನಮ್ಗೆ 50 ಆದ್ರೂ ಕೊಡಿ ಅಂತ ನಮ್ದೊಂದು ಬೇಡಿಕೆ. ಅದು ಇವಾಗ ಲೇಔಟ್ ಫಾರ್ಮೇಶನ್ ಆಗ್ಬಿಟ್ಟಿದೆಯಲ್ಲ, ಎಲ್ಲ ಲೇಔಟ್ ಫಾರ್ಮೇಶನ್ ಮಾಡ್ತಾ ಇದಾರೆ. ಸೈಟ್ ಹಂಚಿಕೆ ಲೆವೆಲ್ ಹೊರಟೋಗಿದೆಯಲ್ಲ. ರೈತರು ಕೊಟ್ಟಿಲ್ಲಲ್ಲ. ರೈತರು ಕೊಟ್ಟಿಲ್ಲ, ಸೈಟ್ ಹಂಚಿಕೆ ಲೆವೆಲ್ ಹೊರಟೋಗಿದೆ BD ಅದು. ಸೊ ಈಗ ಹೋರಾಟ ಇಲ್ಲಿಗೆ ಬಿಟ್ಟಿದ್ರಿ. ಸಪೋಸ್ ಈ ತರ ಈಗ ಈ ತರದ್ ಏನಾದ್ರು ಮಾಡ್ಕೊಂಡ್ರ ರೈತರು ಸರ್ಕಾರದ ಜೊತೆ ಕುಮ್ಮಕ್ಕಾಗಿ ಮಾಡ್ಕೊಂಡ್ರೆ ನಿಮ್ ಹೋರಾಟ ಎಲ್ಲ ವ್ಯರ್ಥ ಆಗತ್ತದಲ್ಲ ಸರ್? ಸರ್ ಏನ್ ಮಾಡೋಣ ಸರ್, ರೈತರ ಹೋರಾಟನೇ ವ್ಯರ್ಥ. 4 ಜನಕ್ಕೆ ಬೇಕು, 4 ಜನಕ್ಕೆ ಬೇಡ. ರೈತ ಒಗ್ಗಟ್ಟಾಗಿದ್ರೆ ಯಾಕೆ ಈ ಪರಿಸ್ಥಿತಿ ರೈತನ ಬರ್ತಾ ಇತ್ತು? ಸರ್ಕಾರಕ್ಕೆ ಬೇಕಾದಂಗೆ ಕಾನೂನು ಮಾಡ್ಕೊಂತದೆ, ವರ್ತಕ್ ಬೇಕಾದಂಗೆ ಕಾನೂನು ಮಾಡ್ಕೊಂತಾರೆ, ಅವ್ರ ವಸ್ತುಗಳು ಬೇಕಾದಂಗೆ ರೇಟ್ ಫಿಕ್ಸ್ ಮಾಡ್ಕೊಂತಾರೆ. ರೈತನ ರೇಟು ಫಿಕ್ಸ್ ಮಾಡಕ್ಕಾಗಲ್ಲ, ರೈತನು ಬೆಳೆದಂತ ಬೆಲೆಗೆ ಬೆಂಬಲ ಬೆಲೆನೂ ಕೇಳಕ್ಕಾಗಲ್ಲ. ಈ ಪರಿಸ್ಥಿತಿಗೆ ಏನ್ ಮಾಡೋಣ? ಈಗ 1 ಎಕರೆ ಎಷ್ಟು ಕೊಡ್ತೀನಿ ಅಂತ ಹೇಳಿದೆ ಸರ್ ಸರ್ಕಾರ? ಸರ್ ಇವರು ಸರ್ಕಾರ ಕೆಲವು ಹೆಂಗ್ ಮಾಡುತ್ತೆ ಅಂದ್ರೆ, ನನಗೆ ಎಲ್ಲಿ ಜಮೀನು ಅಕ್ವಿಸಿಷನ್ ಮಾಡ್ತೀನಿ ಅಂತ ಐಡಿಯಾ ಇರ್ತದೋ ಅಲ್ಲಿ ಸರ್ಕಾರಿ ಚಲಾವಣೆ ಪ್ರಕಾರ, ಗೌರ್ಮೆಂಟ್ ವ್ಯಾಲ್ಯೂಯೇಷನ್ ಪ್ರಕಾರ ಅಂತ ಕಮ್ಮಿ ಬರ್ತದೆ. ಇವತ್ತು ಶ್ರೀರಾಮನಹಳ್ಳಿ ಬಂದು 80 ಲಕ್ಷ ಇದೆ. ಅದೇ ಪಕ್ಕದ 15 ವಿಶ್ವನಾಥ್ಪುರ ಬಂದು 1,84,00,000 ಇದೆ. ಅರ್ಧಕ್ಕಿಂತ ಜಾಸ್ತಿ, ಡಬ್ಬಲ್. ಅದೇ ಯಾಕೆ ಆ ಥರ? ಇನ್ನೊಂದು ಸ್ವಲ್ಪ ದಿನ ಆದ್ಮೇಲೆ ಶ್ರೀರಾಮನಹಳ್ಳಿನೂ ಅದೇ ರೇಟ್ ಮಾಡ್ತಾನೆ. ಜಾಗ ಯಾವ ಇರಲ್ಲ. ಹೌದು, ಹಂಗ್ ಮಾಡ್ತಾನೆ. ಈಗ 15 ವಿಶ್ವನಾಥ್ಪುರ ಜಾಗ 1 ಎಕರೆಗೆ 80 ಲಕ್ಷ ಅನ್ಕೊಳ್ಳೋಣ ಗೌರ್ಮೆಂಟ್ ಬುಕ್ ವ್ಯಾಲ್ಯೂ. 80 ಲಕ್ಷ ಇದ್ರೆ ಅದು 1 ಡಬಲ್ ಕೊಡ್ತಿದ್ರ, ಇಲ್ಲ ಅಂದ್ರೆ 80 ಲಕ್ಷ ಏನಿತ್ತು ಅದನ್ನೇ ಬುಕ್ ವ್ಯಾಲ್ಯೂನೇ ಕೊಡ್ತಿದ್ರ? ಅಷ್ಟೇ, ಬುಕ್ ವ್ಯಾಲ್ಯೂನೇ ಕೊಡೋದು. ಬುಕ್ ವ್ಯಾಲ್ಯೂನೇ ಕೊಡ್ತೀನಿ ಅಂತ ಹೇಳಿದ್ರು.
ಹೌದು. ಸೊ ಇವಾಗ ಮೊನ್ನೆ ಈಗ ಮೊನ್ನೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ UPA ಸರ್ಕಾರ ಇದ್ದಾಗ ಹ್ಮ್ ಏನ್ ವ್ಯಾಲ್ಯೂಷನ್ ಇರ್ತದೋ ಅದು 1:4 ಅಂತ ಹೇಳಿತ್ತು. ಹ್ಮ್ ಅದು ಬಿಜೆಪಿ ಸರ್ಕಾರ ಬಂದಾಗ ಸುಪ್ರೀಂ ಕೋರ್ಟ್ಗೆ ಹಾಕಿ ಅದನ್ನ ಇದ್ ಮಾಡ್ಬೇಕು ಅಂತ ಹೇಳಿ ಹಾಕೊಂಡಿದ್ರು. ಹ್ಮ್ ಅದನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ, ಫೈನಲ್ ಆಗಿಲ್ಲ. ಹ್ಮ್ ಮೋಸ್ಟ್ಲಿ ಅದು ಏನಾಗುತ್ತೆ ಅಂತ ನೋಡ್ಬೇಕು ಕಾದು. ಹ್ಮ್ 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 ಅಂದ್ರೆ ಇನ್ನು ನಂದು ನನ್ನ ಪ್ರಕಾರ ಇದು ಇನ್ನೂ ಗೊಂದಲವಾಗಿ ಐತೆ. ಗೊಂದಲವಾಗಿ ಐತೆ. ಹ್ಮ್ ನಮ್ದು 1 ಕುಂಟೆ ಅಕ್ವಿಸಿಷನ್ ಮಾಡಿದ್ರು ಹ್ಮ್ ಕನ್ವರ್ಷನ್ ಜಾಗ ಹ್ಮ್ BMTCಗೆ. ಓಕೆ. ನಾನು 1:4 ಮಾಡಿಸ್ತೀನಿ, ನಾನು ಹೈಕೋರ್ಟ್ ಗೊತ್ತೀನಿ ಅಂತ ಹೇಳಿದೆ. ಹಾ 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 ನಾನು 1:4 ಮಾಡಿದ್ರು ಡಿಸಿಷನ್. ಸರ್ ಒಟ್ಟು ಎಷ್ಟು ಎಕರೆ ಸರ್ ಇದು ಮಾಡಕ್ ಕೊಟ್ಟಿದ್ದು? ಚನ್ನಪಟ್ಟಣ ಮತ್ತೆ ಇಲ್ಲಿ ದೇವನಹಳ್ಳಿ ಹತ್ರ ಎಷ್ಟು ಎಕರೆ ಡಿನೋಟಿಫಿಕೇಶನ್? ಚನ್ನರಾಯಪಟ್ಟಣ ಅಲ್ಲ, ಚನ್ನರಾಯಪಟ್ಟಣ ಎಷ್ಟು ಎಕರೆ ಸರ್? 1771 ಎಕರೆ. ಇಲ್ಲಿ ಚನ್ನರಾಯಪಟ್ಟಣ 13 ಹಳ್ಳಿ. ದೇವನಹಳ್ಳಿದು? ಇಲ್ಲ, ದೇವನಹಳ್ಳಿ ಇರ್ಲಿಲ್ಲ, ಚನ್ನಪಟ್ಟಣ ಮಾತ್ರ ಅಲ್ಲಿ. ಹಾ ಚನ್ನಪಟ್ಟಣ. ಈಗೇನೋ ಚನ್ನರಾಯಪಟ್ಟಣ ಸುತ್ತಮುತ್ತ ಹಳ್ಳಿಗಳು. ಹಾ ಮೇಯ್ನು ತಾಲೂಕು ಚನ್ನರಾಯಪಟ್ಟಣ ಹೋಬ್ಳಿ, ಹೌದು. ಅದಕ್ಕೆ ಚನ್ನರಾಯಪಟ್ಟಣ ಹೋಬ್ಳಿ ಅಂತ ಹೆಸರಿಟ್ಟವ್ರೆ. ಹಾ ಆತರ. ಓಕೆ ಓಕೆ ಓಕೆ. ಹಂಗಾದ್ರೆ ಇದು ಇನ್ನೂ ಗೊಂದಲವಾಗೈತೆ, ಏನು ಕ್ಲಾರಿಫಿಕೇಶನ್ ಕರೆಕ್ಟ್ ಆಗಿಲ್ಲ. ಅಂದ್ರೆ ರೈತರಿಗೆ ರೈತರು ಇನ್ನ ಏನ್ ಸ್ಟೆಪ್ ತಗೊಂತಾರೋ ಕೂಡ ಅದು ಗೊತ್ತಿಲ್ಲ. ಒಳಗೆ ಅವರು ಏನಾದ್ರು ಮಾಡ್ತಾರ? ನಡೀತಾ ಇದೆ, ನೋಡೋಣ ಸರ್. ನಾವು ಸ್ವಲ್ಪ ಈ ಯಾವ್ದೋ ರೈತ ಹುತಾತ್ಮ ದಿನಾಚರಣೆ ಇದೆಯಲ್ಲ, ಆ ಗೊಂದಲದಲ್ಲಿ ನಾವು ಇದ್ದೀವಿ. ಹೌದಾ, ಸರಿ ಸರ್. ಅದಕ್ಕೋಸ್ಕರ ಥ್ಯಾಂಕ್ ಯು ಸರ್ ನಾರಾಯಣ ರೆಡ್ಡಿ ಸರ್, ನಿಮ್ಮ ನ್ಯೂಸ್ ಪಾಯಿಂಟ್ ಜೊತೆ ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸೊ ಎರಡೂ ಆಡಿಯೋಗಳನ್ನು ಕೇಳ್ಕೊಂಬಂದ್ರಿ. ಈಗ ಯಾಕೆ ಗೊಂದಲಮಯ ಅಂತ ಹೇಳ್ತೀನಿ. ಸೊ ಏನು KDBನವರು ಹೋಗಿ ಲ್ಯಾಂಡ್ ಅಕ್ವಿಷನ್ ಮಾಡಲಿಕ್ಕೆ ಹೋದರು, ಆವಾಗ ಹೋರಾಟ ಶುರುವಾಯಿತು. ಹೋರಾಟ ಶುರುವಾದಾಗ ಚನ್ನರಾಯಪಟ್ಟಣ ಮತ್ತು ಇಲ್ಲಿ ಕೂಡ ದೇವನಹಳ್ಳಿ ಕೂಡ ಶುರುವಾಯಿತು. ಸೊ ಇದಕ್ಕೆ ರೈತ ಮುಖಂಡರು, ರೈತ ಸಂಘಟನೆಗಳು ಎಲ್ಲೂ ಕೂಡ ಒಗ್ಗೂಡಿ ಒಮ್ಮತದಿಂದ ಹೋರಾಟ ಮಾಡ್ಕೊತ ಬಂದರು. ಹೋರಾಟ ಮಾಡ್ಕೊಂಬಂದು ಅದು ಯಶಸ್ವಿ ಕೂಡ ಆಯಿತು. ಈ ಎರಡೂ ಆಡಿಯೋದಲ್ಲಿ ಗಮನಿಸಿ ನೋಡಿ. ಸೊ ರೈತರು ನಾವು ಕೊಡಲ್ಲ ಅಂತ ಒಂದು ಕಡೆ ಹೇಳ್ತಿದ್ದಾರೆ. ಈಗ ಸರ್ಕಾರ ನಾವು ಬಂದರೆ, ಅವರಾಗೆ ಬಂದರೆ ನಾವು ನೋಟಿಫಿಕೇಷನ್ನ ಇದು ಮಾಡಿ ನಾನು ಅಕ್ವೈರಿ ಮಾಡ್ಕೊತೀವಿ ಅಂತ ಹೇಳ್ತಿದ್ದಾರೆ. ಸೊ ಒಂದು ವೇಳೆ ಯಾರಾದರೂ ರೈತರು ಒಪ್ಪಿ ನಮಗೆ ಎಕ್ಸ್ಟ್ರಾ ಸಿಗುತ್ತೆ, ಜಾಸ್ತಿ ದುಡ್ಡು ಸಿಗುತ್ತೆ ಅಂದ್ಬಿಟ್ಟು, ಸೊ ಏನು ಬುಕ್ ವ್ಯಾಲ್ಯೂ ಇದೆ ಅದಕ್ಕಿಂತ ಹೆಚ್ಚಿನ ಹಣ ಸಿಗುತ್ತೆ ಅಂದ್ಬಿಟ್ಟು ಹೋದ್ರು ಅಂದ್ಕೊಳ್ಳಿ. ಸೊ ಅದ್ರ ಪಕ್ಕದಲ್ಲಿ ಇರ್ತಕ್ಕಂಥ ಜಮೀನು ಅದು ಏನು ಅಗ್ರಿಕಲ್ಚರ್ ಝೋನಲ್ಲೇ ಇರುತ್ತೆ. ಸೊ ಇದನ್ನು ನೋಟಿಫಿಕೇಷನ್ ಯಾವ ರೀತಿ ಮಾಡ್ತಾರೆ ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ. ಒಂದು ವೇಳೆ ಒಂದು ಉದಾಹರಣೆಗೆ ಒಂದು 500 ಎಕರೆನ ನಾವು ಅಕ್ವೈರಿ ಮಾಡ್ತಾರೆ ಗೌರ್ಮೆಂಟ್ನವ್ರು ಅಂದ್ಕೊಂಡ್ರೆ, ಸರ್ಕಾರದವರು. ಅದು ಪಕ್ಕದಲ್ಲಿರೋ ಲ್ಯಾಂಡ್ಸ್ ಏನಾಗುತ್ತೆ, ಅಗ್ರಿಕಲ್ಚರ್ ನಾನು ಕೊಡಲ್ಲ ಅಂದರೆ, ಯಾರೋ ಒಬ್ಬರು ರೈತ ನಾನು ಕೊಡಲ್ಲ ಅಂದರೆ ಅದು ಹಾಗೆ ಉಳ್ಕೊಳ್ಳುತ್ತೆ. ಆಗ ಸರ್ಕಾರದವರೇ ಆ ರೈತರಿಗೆ ಒತ್ತಡ ಹಾಕ್ತಾರೆ, ನೀವು ಯಾವುದೇ ಏನೋ ಇಲ್ಲಿ ಮಾಡಲಿಕ್ಕೆ ಬಿಡಲ್ಲ, ಅಲ್ಲಿ ನಿಮ್ಗೆ ಏನೋ ಅಗ್ರಿಕಲ್ಚರ್ ಏನು ಇದಿದೆಯೋ ಝೋನ್ ಇದೆಯೋ ಅದರಲ್ಲೇ ಇರಬೇಕು, ಆ ಥರದ್ದು ಒಂದು ಒತ್ತಡ ಹಾಕೋಕ್ಕೆ ಶುರು ಮಾಡ್ತಾರೆ. ಆಗ ಇದನ್ನು ಕೂಡ ಅವ್ರು ಕೊಡಬೇಕಾಗತ್ತೆ. ಈ ಥರದ ಒಂದು ಗೊಂದಲ ರೈತರಲ್ಲಿ ಶುರುವಾಗುತ್ತೆ. ಈ ಜೊತೆಗೇನೆ ಯಾರೆಲ್ಲ ರೈತರು ಒಂದೇ ಸಮಾನೆ ಒಂದೇ ಜೊತೆಗೆ ಇದ್ದಾರೋ ಅವರೆಲ್ಲರೂ ಒಂದೇ ಒಗ್ಗಟ್ಟಲ್ಲಿ ಇದ್ದರೆ ಏನೂ ಸಮಸ್ಯೆ ಆಗಲ್ಲ. ಒಂದು ವೇಳೆ ಯಾರಾದರೂ ಒಂದಷ್ಟು ಎಕರೆನ ಅಲ್ಲಿ ಕೊಟ್ಟರೆ ಖಂಡಿತವಾಗಿಯೂ ಈ ಸಮಸ್ಯೆ ಮತ್ತಷ್ಟು ಉಲ್ಬಣ ಆಗುತ್ತೆ. ಮತ್ತು KDBನವರು ಅಕ್ವೈರಿ ಮಾಡಲಿಕ್ಕೆ ಬಂದೇ ಬರ್ತಾರೆ ಅನ್ನೋದನ್ನು ಯಾವುದೇ ಒಂದು ಡೌಟ್ ಇಲ್ಲ. ಏನಕ್ಕಂದರೆ ಸರ್ಕಾರ ಒಂದು ಸರ್ತಿ ಡಿಸೈಡ್ ಮಾಡಿದ ಮೇಲೆ ನಾವು ಮಾಡಬೇಕಂತ ಮಾಡ್ಕೋತಾರೆ. ಆದರೆ ಈ ಥರದ ಗೊಂದಲ ಯಾವತ್ತೂ ಆಗಿಲ್ಲ. KDB ಅಕ್ವೈರಿ ಮಾಡಬೇಕಾದ ಹೋರಾಟಗಳೆಲ್ಲ ನಡೆದಿದೆ, ಸಾಕಷ್ಟು ಹೋರಾಟಗಳು ನಡೆದರೂ ಕೂಡ ಅದನ್ನು ಅಕ್ವೈರಿ ಮಾಡಿದ್ದಾರೆ, ಅದಕ್ಕೆ ತಕ್ಕಂತೆ ಏನೋ ದುಡ್ಡು ಕೂಡ ಕೊಟ್ಟಿದ್ದಾರೆ. ಈಗ ನಾರಾಯಣ ರೆಡ್ಡಿಯವರು ಒಂದಷ್ಟು ವಿಚಾರಗಳನ್ನು ನಮ್ಮ ಹತ್ರ ಹಂಚ್ಕೊಂಡಾಗ ಜಾಸ್ತಿ ದುಡ್ಡು ಅಂದರೆ ಹಣ ಕೊಡ್ತೀನಿ, ಏನು ನಿಮ್ಮ ಜಮೀನು ವ್ಯಾಲ್ಯೂ ಇದೆ ಅದಕ್ಕಿಂತ ಹೆಚ್ಚಾಗಿ ಹಣ ಕೊಡ್ತೀನಿ, ಖಂಡಿತವಾಗಿ ರೈತರು ಒಪ್ಪಿದಾಗ ಒಬ್ಬ ರೈತರು ಒಪ್ಬೋದು, ಒಬ್ಬ ರೈತರು ಒಪ್ಪದೇ ಇದ್ದರೂ ಕೂಡ ಅಲ್ಲಿ ಗೊಂದಲ ಶುರುವಾಗುತ್ತೆ. ಅದಕ್ಕೆ ಹೇಳಿದ್ದು ನಾನು, ರೈತ ಹೋರಾಟ ಮತ್ತು ರೈತರ ಏನು ನೋಟಿಫಿಕೇಷನ್ನು ಹಿಂಪಡಿಲಿಕ್ಕೆ ಹೋರಾಟ ಮಾಡ್ಕೊಂಬಂದರು. ಇದು ಯಾಕೋ ಒಂಥರ ಗೊಂದಲಮಯ ಆಗಿದೆ. ಇದು ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಕೂಡ ಮತ್ತೆ
ರಾಜ್ಯ ಸರ್ಕಾರ ಇದನ್ನು ಅಕ್ವೈರಿ ಮಾಡ್ಲಿಕ್ಕೆ ಬಂದೇ ಬರುತ್ತೆ. ಈ ಸದ್ಯಕ್ಕೆ ಏನು ಇದನ್ನು ಬೇಡ, ಅಕ್ವೈರಿ ಮಾಡೋದು ಬೇಡ, ಅಕ್ವೈರಿ ಮಾಡಿದ್ರೆ ಇದು ಪ್ರಾಬ್ಲಮ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಬಿಟ್ಟಿರ್ಬೋದು ಹೊರತು ಯಾವುದೇ ಕಾರಣಕ್ಕೂ ಈ ಅಕ್ವೈರಿ ಮಾಡೋದನ್ನು ಅವರು ನಿಲ್ಲಿಸೋದಿಲ್ಲ ನನ್ನ ಪ್ರಕಾರ. ಸೊ ಏನಕ್ಕೆ ಅಂದರೆ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ ಹೇಳಿಕೆ, ಅವರು ನಡ್ಕೊಂಡಿರ್ತಾರೆ ರೀತಿ, ಅವರು ಕೊಟ್ಟಿರ್ತಕ್ಕಂಥ ಒಂದು ನೋಟಿಫಿಕೇಶನ್ ಇದೇ ಆಗಿದೆ. ಸೊ ಇದು ಅದಕ್ಕೆ ಹೇಳ್ತಾ ಇದ್ದೀನಿ ನಾನು ಗೊಂದಲಮಯ ಆಗಿದೆ ಅಂತ. ಸೊ ದಯವಿಟ್ಟು ಈ ವಿಚಾರನ ಒಂದು ಸೂಕ್ಷ್ಮವಾಗಿ ವಿವೇಚನೆಯಿಂದ ಯೋಚನೆ ಮಾಡಿ ನೋಡಿ. ವಿವೇಚನೆ ಕಳ್ಕೊಳ್ಳೋಕೆ ಹೋಗಬೇಡಿ. ಏನಕ್ಕೆ ಅಷ್ಟು ನೀಟಾಗಿ ರಾಜ್ಯ ಸರ್ಕಾರ ರೈತರನ್ನ ಗೊಂದಲಕ್ಕೆ ಈಡು ಮಾಡಿದೆ. ಸೊ ಅದನ್ನು ನೀವೇ ಯೋಚನೆ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ದಯವಿಟ್ಟು ನಿಮ್ಮ ನ್ಯೂಸ್ ಪಾಯಿಂಟ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನಷ್ಟು ವಿಚಾರಗಳನ್ನು ನಾನು ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನ ಪಡ್ತೀನಿ.